ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಮನೇಲಿ ಕೂತು ನೀವು ಕೂಡ ಟ್ರಾವೆಲ್ ವ್ಲಾಗ್ಸ್ನ ಎಂಜಾಯ್ ಮಾಡ್ಬೋದು. ಇವತ್ತು ನಾವು ಹೋಗ್ತಾ ಇದ್ದೀವಿ ಮೈಸೂರಿಂದ ಊಟಿಗೆ. ಸಮ್ಮರ್ ಶುರು ಆಗಿದೆ, ಹಿಲ್ ಸ್ಟೇಷನ್ ವಿಸಿಟ್ ಮಾಡಲಿಲ್ಲ ಅಂದರೆ ಹೆಂಗಲ್ವಾ? ಬನ್ನಿ ಹೋಗೋಣ. ಮೈಸೂರಿಂದ ಜಸ್ಟ್ 125 ಕಿಲೋಮೀಟರ್ಸ್ ದೂರದಲ್ಲಿದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 3 hours ಜರ್ನಿ ಅಂತ ಅನ್ಕೊಳ್ಬೋದು. ಹಾಗೆ ಮಧ್ಯ ನಾವು ಫೋಟೋ ತಗೊಳೋಕ್ಕೆ ಅದು ಇದು ನೋಡೋಕ್ಕೆ ಅಂತ ನಾವು ಸ್ಟಾಪ್ ಮಾಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು. ಮೈಸೂರಿಂದ ಊಟಿ ರೀಚ್ ಆಗಬೇಕು ಅಂತಂದರೆ 2 ದಾರಿ ಇದೆ. ಮಸೀನಗುಡಿ ರೀಚ್ ಆಗ್ತಿದ್ದಂಗೆ ಅಲ್ಲಿ ಡಿವಿಯೇಷನ್ ಸಿಗುತ್ತೆ. ಒಂದು 36 ಹೇರ್ ಪಿನ್ ಬೆಂಡ್ ಇರೋ ರೂಟು, ಇನ್ನೊಂದು ಗೂಡ್ಲೂರ್ ಮೂಲಕ ನಾವು ಊಟಿಗೆ ಹೋಗೋ ರೂಟ್. ನೀವು 36 ಹೇರ್ ಪಿನ್ ಬೆಂಡ್ ಇರೋ ರೂಟ್ನ ಚೂಸ್ ಮಾಡ್ತೀನಿ ಅಂತಂದರೆ ಅದು ಆ್ಯಕ್ಚುಲಿ ಶಾರ್ಟೆಸ್ಟ್ ಪಾತ್. ನೀವು ಆ ರೂಟ್ನ ಚೂಸ್ ಮಾಡಿದ್ರೆ ನೀವು ಊಟಿ ಬೇಗ ತಲುಪ್ತೀರಾ. ಹಾಗೆ ನೀವೇನಾರ ಸಫಾರಿ ಹೋಗೋ ಪ್ಲ್ಯಾನ್ ಇತ್ತು ಅಂತಂದರೆ ಮಸೀನಗುಡಿ ಹಾಗೂ ಮದುಮಲೈ ಈ 2 ಪ್ಲೇಸಲ್ಲಿ ನಿಮಗೆ ಸಫಾರಿ ಆಪ್ಷನ್ ಸಿಗತ್ತೆ. ಹಾಗೆ ನೀವು ಗೂಡ್ಲೂರ್ ರೂಟಲ್ಲಿ ಹೋಗ್ಬೇಕಂತ ಅನ್ಕೊಂಡ್ರೆ ಗೂಡ್ಲೂರ್ ರೂಟ್ನಲ್ಲಿ 30 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ ಕಂಪ್ಯಾರಿಟಿವ್ಲಿ 36 ಹೇರ್ ಪಿನ್ಸ್ ಬೆಂಡ್ ಇರೋ ರೂಟ್ನಲ್ಲಿ. ಹಾಗೆ ಪ್ಲಸ್ ಪಾಯಿಂಟ್ ಇನ್ನೊಂದೇನು ಅಂತಂದರೆ ಗೂಡ್ಲೂರ್ ರೂಟ್ನಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳು ನಿಮಗೆ ಸಿಗುತ್ತೆ. ನೀವು ಹೋಗ್ತಾ ಎಲ್ಲ ಪ್ಲೇಸಸ್ನ ನಿಧಾನವಾಗಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನೀವು ಆರಾಮಾಗಿ ಊಟಿ ತಲುಪ್ಬೋದು. ಇವತ್ತು ನಾವು ಹೋಗ್ತಿರೋದು 36 ಹೇರ್ ಪಿನ್ ಬೆಂಡ್ ರೂಟ್ನಲ್ಲಿ. ಯಾಕಂದರೆ ರಿಟರ್ನ್ ಆಗಬೇಕಾದ್ರೆ ನಾವು ಗೂಡ್ಲೂರ್ ರೂಟ್ ಮೂಲಕನೇ ಬರಬೇಕಾಗತ್ತೆ. 36 ಹೇರ್ ಪಿನ್ ಬೆಂಡ್ ರೂಟ್ನಲ್ಲಿ ನಿಮಗೆ ಬರೋದಕ್ಕೆ ಬಿಡೋಲ್ಲ, ಅದು 1 ವೇ. ಅದಕ್ಕೋಸ್ಕರ ನಮಗೆ ರಿಟರ್ನ್ ಆಗಬೇಕಾದ್ರೆ ಗೂಡ್ಲೂರ್ ರೂಟ್ ಮೂಲಕನೇ ಬರಬೇಕಾಗತ್ತೆ. ನೀವು ನೋಡ್ತಿದ್ದೀರಾ, ಈಗ ಕರ್ನಾಟಕದಿಂದ ನಾವು ತಮಿಳ್ನಾಡು ಬಾರ್ಡರ್ ಎಂಟರ್ ಆಗ್ತಾ ಇದ್ದೀವಿ. ಬಾರ್ಡರ್ ಚೆಕ್ ಪೋಸ್ಟ್ನಲ್ಲಿ 30 ರೂಪೀಸ್ ಪೇ ಮಾಡಬೇಕಾಗತ್ತೆ. ಈಗ ಸದ್ಯದ ಪರಿಸ್ಥಿತಿನಲ್ಲಿ ಊಟಿ ಎಂಟರ್ ಆಗೋಕ್ಕೆ ಯಾವುದೇ ರೀತಿ ಕರೋನಾ ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಇರೋದ್ರಿಂದ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಆಗಲಿ ಅಥವಾ ಇ ಪಾಸ್ ಆಗಲಿ ಇಲ್ಲಿ ಕೇಳ್ತಿಲ್ಲ.
20 ಮಿನಿಟ್ಸ್. ಇದೆಲ್ಲದಕ್ಕೂ ಡೆಪಾಸಿಟ್ ಪೇ ಮಾಡಬೇಕಾಗತ್ತೆ. ರೈಡ್ ಎಂಡ್ ಆದಮೇಲೆ ನಿಮಗೆ ಆ ಡೆಪಾಸಿಟ್ನ ರೀಫಂಡ್ ಮಾಡ್ತಾರೆ. ಇದ್ದು ಕಾಸ್ಟ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಬೋದು. ಬೋಟಿಂಗ್ ಮಾಡುವಾಗ ಮಧ್ಯದಲ್ಲೇ ತುಂತುರು ಶುರು ಆಯಿತು. ಎಲ್ಲಿ ಮಳೆ ಇನ್ನೂ ಜೋರಾಗತ್ತೋ ಅನ್ನೋ ಇದರಲ್ಲಿ ಬೇಗ ವಾಪಸ್ ಬಂದ್ವಿ. ಆದರೆ ವಾಪಸ್ ಬರೋ ಅಷ್ಟರಲ್ಲಿ ಮಳೆನೇ ನಿಂತೋಗಿತ್ತು. ಅದರಿಂದ ರೋಸ್ ಗಾರ್ಡನ್ ಕೂಡ ವಿಸಿಟ್ ಮಾಡಿ ಆಮೇಲೆ ರೆಸ್ಟ್ ಮಾಡೋಣ ಅಂತ ಈಗ ಬೋಟ್ ಹೌಸಿಂದ ಸುಮಾರು 3 ಕಿಲೋಮೀಟರ್ಸ್ ದೂರದಲ್ಲಿರೋ ರೋಸ್ ಗಾರ್ಡನ್ಗೆ ಬಂದಿದ್ದೀವಿ. ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಮುಂದಿನ ಬ್ಲಾಗಲ್ಲಿ ನಾನು ನಿಮಗೆ ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಹಾಗೂ ರೂಮ್ ಟೂರ್ ಡೀಟೇಲ್ಸ್ ಏನೇನಿದೆ ಅದೆಲ್ಲನೂ ಮೆನ್ಷನ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಮುಂದಿನ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.